ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಮತ್ತು ದೇವರು ಒಳ್ಳೆಯವನು, ದೇವರು ನಮ್ಮ ಸಂಗಡ ಇರುವಾತನು ಇದ್ದಾನೆ. ನೀವು ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ. ನಾನು ನಂಬುತ್ತೇನೆ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ ಎಂಬುದಾಗಿ ವಾಕ್ಯದ ಮೂಲಕ. ಹಾಗಾಗಿ ಇವತ್ತು ನಾವು ತಿರುಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ, ದೇವರು ಹೇಳುವಂಥದ್ದನ್ನು ಏನು ಹೇಳ್ತಾನೆ ನಾವು ಕೇಳುವ. ಸತ್ಯವೇದ ಹೇಳ್ತದೆ, 1 ತೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ, ಪೌಲನು ಹೇಳ್ತಾನೆ ಆತನ ಸಭೆಗೆ, ತೆಸಲೋನಿಕದ ಸಭೆಗೆ, ನೀವು ನಮ್ಮ ಬಳಿಯಲ್ಲಿದ್ದು ನಮ್ಮಿಂದ ವಾಕ್ಯವನ್ನು ಕೇಳಿದಾಗ ಕೇವಲ ಅದು ಮನುಷ್ಯರ ವಾಕ್ಯವೊಂದು ಎಣಿಸದೆ ದೇವರ ವಾಕ್ಯವೊಂದು ನೆನೆಸಿ ಅಂಗೀಕರಿಸಿದ್ದಕ್ಕಾಗಿ ಮೊದಲು ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅದು ನಿಜವಾಗಿಯೂ ದೇವರ ವಾಕ್ಯ, ಅದು ನಂಬುವವರಾದ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡುತ್ತದೆ ಎಂಬುದಾಗಿ. ಆದ ಕಾರಣ ಪ್ರಿಯ ದೇವಜನರೇ, ದೇವಸೇವಕರು ಮಾತನಾಡುವ ಮಾತು ದೇವರಿಂದ ಕೇಳಿ ಮಾತನಾಡುವಾಗ, ದೇವರ ಆತ್ಮನ ಮೂಲಕ ನಡೆಸಲ್ಪಟ್ಟು ಮಾತನಾಡುವಾಗ ಅದು ದೈವೋಕ್ತಿಗಳಾಗಿರುತ್ತದೆ. ಇವತ್ತಿನ ದೇವರ ವಾಕ್ಯವನ್ನು ಜ್ಞಾನ ಮಾಡುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನಲ್ಲಿ ಪ್ರಾರ್ಥಿಸೋಣ. ದೇವಾ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಒಂದು ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ಮೀಡಿಯಾದ ಮೂಲಕ ನಿನ್ನ ವಾಕ್ಯವು ಸಾರಲ್ಪಡುವಾಗ ಅನೇಕ ಜನರ ಹೃದಯಗಳು ಸಂತೈಸಲ್ಪಡಲಿ, ನಿನ್ನ ವಾಕ್ಯದ ಮೂಲಕ ತೃಪ್ತಿ ಹೊಂದಲಿ. ನೀನು ಸೋತವರಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಕೊಡುವ ದೇವರು, ಬಾಯಾರಿದ ಸಕಲ ಜನರಿಗೆ ನೀನು ನೀರನ್ನು ಕೊಡುವಾತನು. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವವುಳ್ಳ ನೀರಿನ ನದಿಗಳೇ, ಹೊಳೆಗಳೇ ಹರಿಯುತ್ತದೆ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದಲ್ಲಿ ನೀನು ನುಡಿದಿದ್ದಿ. ಮತ್ತು ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ ನೀನು ಬರೆದಿದ್ದೀಯಪ್ಪ. ಆದ ಕಾರಣ ಈ ದಿವಸ ನೀನೇ ನನ್ನ ಮೂಲಕ ಜನರೊಂದಿಗೆ ಮಾತನಾಡು. ಅವರ ಪ್ರಶ್ನೆಗಳಿಗೆ ಉತ್ತರವಾಗಿಯೂ ಅವರ ಸಮಸ್ಯೆಗಳಿಗೆ ಪರಿಹಾರವಾಗಿ ನೀನು ಮಾತನಾಡು. ಮತ್ತು ನಿನ್ನ ಜನರು ಭೂಲೋಕದಲ್ಲಿ ಏನಕ್ಕೋಸ್ಕರ ಇದ್ದಾರೆ, ನೀನು ಯಾತಕ್ಕೋಸ್ಕರ ಅವರನ್ನು ಇಲ್ಲಿ ಇಟ್ಟಿದ್ದಿ ಎಂಬ ಸತ್ಯ ಅವರಿಗೆ ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನೀನೆಲ್ಲರನ್ನು ಆಶೀರ್ವದಿಸಿದಿ. ನಿನ್ನ ಆಶೀರ್ವಾದದ ಹಸ್ತ ಪ್ರತಿಯೊಬ್ಬರ ಮೇಲೆ ಚಾಚಲಿ. ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ, ಸಮಾಧಾನದಲ್ಲಿ ನೆಲೆಗೊಂಡಿರಲಿ. ನಿನ್ನನ್ನು ಯಾವಾಗಲೂ ಹೆಚ್ಚಾಗಿ ಪ್ರೀತಿ ಮಾಡುವವರಾಗಿ ನಡೆಸಲ್ಪಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಪ್ರಿಯ ದೇವಜನರೇ, ಕಳೆದ ವಾರ ನಾನು ಮಾತನಾಡ್ತಾ ಇದ್ದೆ ನೀವು ಯೇಸುವಿಗೆ ಬೇಕಾದವರು ಎಂಬುದಾಗಿ. 100ಕ್ಕೆ 100% ಸತ್ಯ. ನಾವು ಯೇಸುವಿಗೆ ಬೇಕಾದವರು. ಅದಕ್ಕಾಗಿ ನಾವು ಕರ್ತನಾದ ಯೇಸುವಿನಲ್ಲಿದ್ದೇವೆ. ಪ್ರಾರ್ಥನೆ ಮಾಡುವಾಗ ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುತ್ತೇವೆ. ಅದಕ್ಕೋಸ್ಕರ ನಾವು ಕ್ರಿಸ್ತನು ಸ್ಥಾಪಿಸಿದಂಥ ಸಭೆಯಲ್ಲಿ ಆ ಸಭೆಯ ಕಲ್ಲುಗಳಾಗಿ, ಕಂಬಗಳಾಗಿ ನೆಲೆಗೊಂಡಿದ್ದೇವೆ. ದೇವರು ನಮ್ಮನ್ನು ನೆಲೆಗೊಳಿಸಿದ್ದಾನೆ. ಹಾಗಾಗಿ ನಮಗೆ ಗೊತ್ತಿರಬೇಕು ನಾವು ಇಲ್ಲಿ ಯಾಕೆ ಇದ್ದೇವೆ, ನಮ್ಮನ್ನು ಯಾರು ಕರೆದಿದ್ದಾನೆ. ಮೊನ್ನೆ ನಾನು ಮಾತನಾಡ್ತಿದ್ದೆ, ಯೇಸು ನಮ್ಮನ್ನು ಕರೆದಿದ್ದಾನೆ ಅಥವಾ ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ ಮತ್ತು ನಮ್ಮನ್ನು ಆತನು ನೇಮಿಸಿದ್ದಾನೆ. ಕರೆಯಲ್ಪಡುವಿಕೆ, ಆರಿಸಲ್ಪಡುವಿಕೆ ಮತ್ತು ನೇಮಿಸಲ್ಪಡುವಿಕೆ, ಈ ಮೂರು ಕಾರ್ಯಗಳು ಕರ್ತನಾದ ಯೇಸುವಿನ ಮೂಲಕ ನಮ್ಮ ಜೀವಿತದಲ್ಲಿ ನೆರವೇರಿದೆ. ಹಾಗಾಗಿ 1 ಕೊರಿಂಥ 1ನೇ ಅಧ್ಯಾಯ ಭಾಳ ಪ್ರಾರಂಭದ ವಚನವನ್ನು ನಾವು ಓದುವಾಗ, 1 ಕೊರಿಂಥ 1ನೇ ಅಧ್ಯಾಯ ಪ್ರಾರಂಭದ ವಚನ, ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು
ಸಹೋದರನಾದ ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ. ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು, ಅದಕ್ಕಿಂತ ಮೇಲೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು. ಅದು ಇಂಗ್ಲೀಷ್ನಲ್ಲಿ ಈ ವಚನ ನಿಮ್ಮ ಹತ್ರ ಬೈಬಲ್ ಇದ್ದರೆ ತೆರೆದು ನೋಡ್ಬೋದು, ಭಾಳ ಸುಂದರವಾಗಿ ಬರೆದಿದೆ. 1 ಕೊರಿಂಥ 1ನೇ ಅಧ್ಯಾಯ. ಈಗ ಎಷ್ಟು ಸುಲಭ, ಮೊಬೈಲ್ನಲ್ಲಿ ಆ್ಯಪ್ ಹಾಕಿದರೆ, ಐಪ್ಯಾಡ್ನಲ್ಲಿ ಆ್ಯಪ್ ಹಾಕಿದರೆ ಕ್ಲಿಯರ್. ಪೌಲ್ called to be an apostle of Jesus Christ through the will of God, and Sosthenes our brother, to the church of God which is at Corinth, to those who are sanctified in Christ Jesus, called to be saint. ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಅಂದರೆ ಕಾಲ್ಡ್ ಟು ಬಿ ಎನ್ ಸೈಂಟ್ ಅಂದರೆ ನಮ್ಮನ್ನು ಸಂತರಾಗುವುದಕ್ಕೆ ಕರೆಯಲ್ಪಟ್ಟದ್ದು. ಬಟ್ ಕರೆದಾಗ ನಾವು ಬಂದೆವು, ನಮ್ಮನ್ನು ಯೇಸು ಪ್ರತಿಷ್ಠಿಸಿದ, ನೂತನ ಸೃಷ್ಟಿಯನ್ನಾಗಿ ಮಾಡಿದ, ನಮಗೆ ರಕ್ಷಣೆ ದೊರಕಿತು. ನಾವು ರಕ್ಷಣೆ ಹೊಂದಿ ನೀರಿನಲ್ಲಿ ಮುಳುಗಿ ದೀಕ್ಷಾಸನವನ್ನು ತೆಗೊಂಡು ಮೇಲಕ್ಕೆ ಎದ್ದು ಬಂದು ಹೊಸಬರಾಗಿ ನಡೆಯುವಂತೆ ದೇವರು ನಮ್ಮನ್ನು ಸಭೆಗೆ ಸೇರಿಸಿದ, ಪವಿತ್ರಾತ್ಮನನ್ನು ಕೊಟ್ಟ, ಮತ್ತು ನಾವು ಆತ್ಮನಲ್ಲಿ ನಡೆಸಲ್ಪಡುವವರಾಗಿ ಭೂಲೋಕದಲ್ಲಿದ್ದುಕೊಂಡು ಪರಲೋಕದ ರಾಯಭಾರಿಯಾಗಿ ನಮ್ಮನ್ನು ಮಾಡಿದ. ನಾವು ಭೂಲೋಕದಲ್ಲಿದ್ದುಕೊಂಡು ಪರಲೋಕದ ರಾಯಭಾರಿಯಾಗಿ ನಡೆಸಲ್ಪಡುವಂತೆ ದೇವರು ತಾನೇ ನಮ್ಮನ್ನು ಆ ರೀತಿಯಾಗಿ ಮಾಡಿದ್ದಾನೆ. ನನ್ನ ಪ್ರಿಯ ದೇವಜನರೇ, ನಾವು ಕರೆಯಲ್ಪಟ್ಟವರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟರು. ಕಾಲ್ ಟು ಬಿ ಆನ್ ಸೈಂಟ್. ನಾವು ಸೈಂಟ್ ಆಗುವುದಕ್ಕೆ ಕರೆಯಲ್ಪಟ್ಟವರು. ಹಾಗಾದರೆ ದ್ಯಾಟ್ ಈಸ್ ಕಾಲ್ಡ್ ಸೈಂಟ್. ದೇವ ಜನರು ಅಂದರೆ ಸೈಂಟ್, ಪರಿಶುದ್ಧರು ಅಂದರೆ ಸ್ಯಾಂಕ್ಟಿಫೈಡ್. ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮನ್ನು ಸ್ಯಾಂಕ್ಟಿಫೈ ಮಾಡಿದ್ದಾನೆ, ಅಂದರೆ ತೊಳೆದು ಶುದ್ಧೀಕರಿಸಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಯಾವ ದೇವರು ನಮ್ಮನ್ನು ಕರೆದ? ನೋಹನನ್ನು ನಾವೇ ಒಳಗೆ ಕರೆದ ದೇವರೇ ನಮ್ಮನ್ನು ಕರೆದಿದ್ದಾನೆ. ಕಾರಾನ್ನಿಂದ ಅಬ್ರಾಮನನ್ನು ತಂದೆಯ ಮನೆಯಿಂದ ಹೊರಗೆ ಕರೆದು ತಾನು ತೋರಿಸುವ ಸ್ಥಳಕ್ಕೆ ನಡೆಸಲ್ಪಡುವುದಕ್ಕಾಗಿ ಅಬ್ರಾಮನನ್ನು ಕರೆದ ದೇವರೇ ನಮ್ಮನ್ನು ಕರೆದಿದ್ದಾನೆ. ಜಕ್ಕಾಯನನ್ನು ತಟ್ಟನೆ ಮರದಿಂದ ಕೆಳಗೆ ಇಳಿದು ಬಾ ಅಂತ ಹೇಳಿದ ಕರೆದಾತನೇ ನಮ್ಮನ್ನು ಕರೆದಿದ್ದಾನೆ. ನಮ್ಮ ಪ್ರಿಯ ದೇವಜನರೇ, ಎಂಥ ಒಳ್ಳೆಯ ದೇವರು, ಎಂಥ ಒಳ್ಳೆಯ ರಕ್ಷಕನು, ಎಂಥ ಒಳ್ಳೆಯ ಕರ್ತನು ನಮಗೆ ಇದ್ದಾನೆ. ಆತನು ನಮ್ಮ ಸಂಗಡ ಇರುವಾಗ ನಾವು ಭಯಪಡಬೇಕಾಗಿಲ್ಲ. ಈಗ ನನ್ನದು ಇವತ್ತಿನ ಒಂದು ಏನು ವಿಷಯದ ಬಗ್ಗೆ ಮಾತಾಡಬೇಕಂತ ಬಯಸಿದ್ದೇನೆಂದರೆ, ನಾವು ಕರೆಯಲ್ಪಟ್ಟವರು, ವಿ ಆರ್ ಕಾಲ್ಡ್ ಪೀಪಲ್. ಹಾಗಾಗಿ ಮೊದಲು ಗೊತ್ತಿರಬೇಕು ನಮ್ಮನ್ನು ಕರೆದಾತನು ಯಾರು, ನಮ್ಮನ್ನು ಯಾರು ಕರೆದಿದ್ದಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು. ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ. ಸೊ ನಮ್ಮನ್ನು ಯಾರು ದೇವರಿಂದ ಕರೆಯಲ್ಪಟ್ಟಿರುವುದಾದರೆ ನಮ್ಮನ್ನು ಯಾರು ಕರೆದಿದ್ದಾನೆ ಅಂದರೆ, ನನ್ನ ಪ್ರಿಯ ದೇವಜನರೇ, ದೇವರು ತಾನೇ ನಮ್ಮನ್ನು ಕರೆದಿದ್ದಾನೆ. ನಮ್ಮನ್ನು ಯಾರು ಬೇರೆಯವರು ಕರೆದದಲ್ಲ, ದೇವರು ತಾನೇ ನಮ್ಮನ್ನು ಕರೆದಿದ್ದಾನೆ. ಇನ್ನೊಂದು ವಚನ ಹೇಳ್ತದೆ, 1 ಕೊರಿಂಥ್ಯ 1ನೇ ಅಧ್ಯಾಯ 26ನೇ ವಚನ, 1:26, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ಹಾಗಾದರೆ ದೇವರು ನಿಮ್ಮನ್ನು ಕರೆದಾಗ ನೀವು ಎಂಥವರಾಗಿ ಇದ್ದೀರೆಂಬುದಾಗಿ ಆಲೋಚನೆ ಮಾಡಿರಿ. ಅದರ ಅರ್ಥ, ದೇವರು ನಿಮ್ಮನ್ನು ಕರೆದಾಗ ಅಂದರೆ ನಮ್ಮನ್ನು ಕರೆದವನು ದೇವರೇ. ಎಲ್ಲಿಂದ ಕರೆದಿದ್ದಾನೆ? ಇದು ಬಹಳ ಪ್ರಾಮುಖ್ಯ. ಎಲ್ಲಿಂದ ನಮ್ಮನ್ನು ಕರೆದಿದ್ದಾನೆ, ಎಲ್ಲಿಂದ ಕರೆದಿದ್ದಾನೆ, ಮತ್ತು ಹೇಗೆ ನಾವು ಕರೆಯುವಾಗ ಹೇಗೆ ಕರೆಯಲ್ಪಟ್ಟಿದ್ದೇವೆ, ಎಲ್ಲಿಂದ ನಮ್ಮನ್ನು ಕರೆದಿದ್ದಾನೆ. ನೀವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಓದುವುದಾದರೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದೊಳಗಿಂದ ಬಿಡಿಸಿ
ಅಲ್ಲಿಂದ ನಮ್ಮನ್ನು ಎಳೆದು ತೆಗೆದು ನಮ್ಮನ್ನು ಕರೆದು ಅಂಧಕಾರದ ದೊರೆತನದಲ್ಲಿದ್ದ ನಮ್ಮನ್ನು ದೇವರು ತಾನೇ ನಮ್ಮನ್ನು ಕರೆದ, ನಮ್ಮನ್ನು ಎಳೆದ, ಅಲ್ಲಿಂದ ಕಿತ್ತು ತೆಗೆದ, ಮತ್ತು ಎಲ್ಲಿಗೆ ಸೇರಿಸಿದ? ದೇವರು ನಮ್ಮನ್ನು ಅಂಧಕಾರದ ದೊರೆತನದಲ್ಲಿ ಇದ್ದು ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಲ್ಲಿಂದ ಕರೆದ, ಎಲ್ಲಿಗೆ ಕರೆದ? ಆತನ ಮಗನಾದ, ಒಬ್ಬನೇ ಮಗನಾದ ಪ್ರಿಯ ಯೇಸು, ನಮ್ಮ ಪ್ರಿಯ ರಕ್ಷಕನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ, ಅಂದರೆ ದೇವರ ಸ್ವತಃ ರಾಜ್ಯದೊಳಗೆ ನಮ್ಮನ್ನು ದೇವರು, ನಮ್ಮ ತಂದೆಯಾದ ದೇವರು ನಮ್ಮನ್ನು ಕರೆದಿದ್ದಾನೆ. ಇದು ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ನಾವು ಹೇಗೆ ಕರೆಯಲ್ಪಟ್ಟಿದ್ದೇವೆ, ಹೇಗೆ ಕರೆಯಲ್ಪಟ್ಟಿದ್ದೇವೆ, ಇದು ಬಹಳ ನಾವು ಅರ್ಥೈಸುವಂಥದ್ದು. ಅದು ಒಂದು ಪ್ರಥಮ ಪ್ರಿಲಿಮಿನರಿ, ಅಥವಾ ನಾವು ಶಾಲೆಗೆ ಹೋಗುವಾಗ LKGಗೆ ಹೋಗುತ್ತೇವೆ. ಈ LKGಯಲ್ಲಿರುವಾಗ ಕೆಲವು ಹಾಡುಗಳನ್ನು ಕಲಿಸ್ತಾರೆ, ಮತ್ತು ಎ ಇದೆಲ್ಲ ಸ್ವಲ್ಪ ಕಲಿಸ್ತಾರೆ, ಅವರಿಗೆ ಆಟ ಕಲಿಸ್ತಾರೆ, ಎಲ್ಲ ಕಲಿಸ್ತಾರೆ. ಇಲ್ಲಿ ನಾವು ಹೇಗೆ ಕರೆಯಲ್ಪಟ್ಟಿದ್ದೇವೆ ಎಂಬುದು ಪ್ರಾಥಮಿಕ ಹಂತದಲ್ಲಿಯೇ ನಾವು ತಿಳ್ಕೊಳ್ಳುವಂಥದ್ದು ನಾವು ಬಹಳ ಪ್ರಾಮುಖ್ಯ. ಯಾರು ನಮ್ಮನ್ನು ಕರೆದಿದ್ದಾನೆ, ಎಲ್ಲಿಗೆ ಕರೆದಿದ್ದಾನೆ, ಹೇಗೆ ಕರೆದಿದ್ದಾನೆ, ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆ, ಇದು ಬಹಳ ಪ್ರಾಮುಖ್ಯ. ಹೇಗೆ ಕರೆಯಲ್ಪಟ್ಟಿದ್ದೇವೆ? ರೋಮನ್ 8ನೇ ಅಧ್ಯಾಯ, ನಾನು ಫಸ್ಟ್ ನಿಮಗೆ ಹೇಳಿದ್ದು 1 ಬಿಡಿಸಿದೆ, ನಾವು ಕರೆಯಲ್ಪಟ್ಟವರು. 2 ಹೇಳಿದೆ, ನಮ್ಮನ್ನು ಯಾರು ಕರೆದಿದ್ದಾನೆ. ಈಗ 3 ಹೇಗೆ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳುವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ಹಾಗಾದರೆ ಹೇಗೆ ಕರೆಯಲ್ಪಟ್ಟಿದ್ದೇವೆ? ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಯಾರ ಮನುಷ್ಯನ ಸಂಕಲ್ಪ ಅಲ್ಲ. ಯಾವ 5 5-fold ಮಿನಿಸ್ಟ್ರಿ ಇದೆ. ಒಂದು ಅಪೋಸ್ತಲನ ಸೇವೆ, ಪ್ರವಾದಿಯ ಸೇವೆ, ಸುವಾರ್ತಿಕನ ಸೇವೆ, ಸಭಾಪಾಲಕನ ಸೇವೆ, ಉಪದೇಶಿಯ ಸೇವೆ. ಈ 5 ಕರೆಯಲ್ಲಿ ಫಂಕ್ಷನ್ ಆಗುವಂಥ ಭೂಲೋಕದಲ್ಲಿ ಸೇವಕರ ಯೋಜನೆ ಮೇರೆಗೆ ನಾವು ಕರೆಯಲ್ಪಡಲಿಲ್ಲ. ಮತ್ತು ಹೇಗೆ ಕರೆಯಲ್ಪಟ್ಟಿದ್ದೇವೆ? ಯಾರು ನಮ್ಮನ್ನು ಕರೆಯಲಿಲ್ಲ, ಯಾರು ಕರೆಯಲಿಲ್ಲ, ಯಾರ ಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆಯಲಿಲ್ಲ. ಹಾಗಾದರೆ ಯಾರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೇವೆ? ಈ ಲೋಕದ ನಮ್ಮ ತಂದೆಯಾಗಲಿ, ತಾಯಿಯಾಗಲಿ, ಸಭಾಪಾಲಕನಾಗಲಿ, ಸೇವಕರಾಗಲಿ, ಅವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಡಲಿಲ್ಲ. ನಾವು ಕೇವಲ ಒಬ್ಬನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೇವೆ. ತಂದೆ, ಮಗ, ಪವಿತ್ರಾತ್ಮನಾಗಿರುವ ನಮ್ಮ ಕರ್ತನಾದ ಯೇಸುವಿನ ಸಂಕಲ್ಪ, ನಮ್ಮ ತಂದೆಯಾದ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಹಾಗಾದರೆ ನಮ್ಮನ್ನು ದೇವರು ಕರೆದಿದ್ದಾನೆ. ಕರೆಯುವಾಗ ದೇವರು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾನೆಂದರೆ, ಮೊದಲನೇದು ಹೇಗೆ ಕರೆದಿದ್ದಾನೆಂದರೆ, ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆದಿದ್ದಾನೆ. ನಮ್ಮನ್ನು ಆತನು ಕರೆದದ್ದು ನಮ್ಮ ಸಂಕಲ್ಪ ಅಲ್ಲ, ನಮ್ಮ ಎಜೆಂಡ ಅಲ್ಲ. ಈ ಒಂದು ಸಭೆ ಇರುವುದಾದರೂ ನಮ್ಮ ಎಜೆಂಡ ಅಲ್ಲ. ನನಗೆ ಮದುವೆ ಆಗಿದೆ, ಹೆಂಡತಿ ಮಕ್ಕಳಿದ್ದಾರೆ, ನನ್ನ ಹೆಂಡತಿಯ ಎಜೆಂಡ ಅಲ್ಲ, ನನ್ನ ಮಕ್ಕಳ ಎಜೆಂಡ ಅಲ್ಲ. ದೇವರ ಸಂಕಲ್ಪ, ದೇವರ ಎಜೆಂಡ. ದೇವರು ಸಭೆಯನ್ನು ಸ್ಥಾಪಿಸಿದ್ದು ಅದಕ್ಕೆ ನಮ್ಮ ಯಾರನ್ನು ಬಲಿ ಕೊಡಲಿಲ್ಲ. ಯಾರು, ನಾನಾಗಲಿ, ಸೇವಕನಾದ ನಾನಾಗಲಿ, ಯಾರು ನಮ್ಮ ಮೇಲೆ ಇರುವವರಾಗಲಿ, ಯಾರು ಕೂಡ ಬಲಿ ಕೊಡಲಿಲ್ಲ. ಒಂದು ಸಭೆ ಸ್ಥಾಪಿಸಲ್ಪಡಬೇಕಾದ್ರೆ, ಒಂದು ಸಭೆ ಕಟ್ಟಲ್ಪಡಬೇಕಾದ್ರೆ, ನನ್ನ ಪ್ರಿಯ ದೇವಜನರೇ, ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನು ನಮಗೋಸ್ಕರ ಶಿಲುಬೆಯಲ್ಲಿ ಪೂರ್ಣವಾಗಿ ಒಪ್ಪಿಸಿಬಿಟ್ಟಿದ್ದಾನೆ. ಪೂರ್ಣವಾಗಿ ಯೇಸು ಶಿಲುಬೆಯಲ್ಲಿ ಸತ್ತ, ಹೂಣಲ್ಪಟ್ಟ, ರಕ್ತ ಸುರಿಸಿದ, ಜೀವಂತವಾಗಿ ಎದ್ದು ಬಂದ. ಆತನು ಹೇಳಿದ್ದಾನೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಯಾವ ಶಕ್ತಿ ಅದನ್ನು ಎದುರಿಸಲಾರದು. ಹಾಗಾಗಿ ನಾವು ವೈಯಕ್ತಿಕ ಜೀವಿತದಲ್ಲಿ ನಾವು ಬಿಲೀವರ್ ಆದ ಮೇಲೆ, ನಾವು ದೇವರ ಮಕ್ಕಳಾಗದ ಮೇಲೆ ನಮ್ಮ ಸಂಕಲ್ಪ ಅಲ್ಲ, ದೇವರ ಸಂಕಲ್ಪ. ಸಭೆಯನ್ನು ನಡೆಸುವುದು ನಮ್ಮ ಸಂಕಲ್ಪದ ಮೇರೆಗೆ ಅಲ್ಲ, ದೇವರ ಸಂಕಲ್ಪದ ಮೇರೆಗೆ. ಒಂದು ಸಭೆಯಲ್ಲಿ 500 ಮಂದಿಗಿಂತ ಹೆಚ್ಚು ಜನ ಇದ್ದರೆ 500 ಮಂದಿಯಲ್ಲಿ ಒಂದು 350 ಮಂದಿ ಆಲೋಚನೆ ಕೊಡಬಹುದು. ಅವರೆಲ್ಲ ಆಲೋಚನೆ ತಗೊಂಡ್ರೆ ಆಗುವುದಿಲ್ಲ, ಸಭೆ ಎಲ್ಲಿಗೂ ಹೋಗ್ತದೆ. ಬಟ್ ಸಭೆಯನ್ನು ನಡೆಸಬೇಕಾದರೆ, ಸೆಲ್ ಗ್ರೂಪನ್ನು ನಡೆಸಬೇಕಾದ್ರೆ, ಸುವಾರ್ತೆಯನ್ನು ಸಾರಬೇಕಾದ್ರೆ, ದೇವರ ಏನೇ ಸೇವೆಯನ್ನು ಮಾಡಬೇಕಾದ್ರೆ ನಮ್ಮ ಐಡಿಯಾ ಅಲ್ಲ, ನಮ್ಮ ಸಂಕಲ್ಪ ಅಲ್ಲ. ನಾವು ಜೀವಿಸಬೇಕಾದ್ರೆ, ಕ್ರಿಸ್ತನಲ್ಲಿ ಜಯಭರಿತರಾಗಿ ಜೀವಿಸಬೇಕಾದ್ರೆ ನಮ್ಮ ಸಂಕಲ್ಪ ಅಲ್ಲ. ನಮ್ಮನ್ನು ಕರೆದವನು ತನ್ನ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆ. ಹಾಗಾಗಿ ಆತನ ಸಂಕಲ್ಪವನ್ನು ಮಾಡುವುದಕ್ಕಾಗಿ
ದೇವರು ನಮ್ಮನ್ನು ಕರೆದಿದ್ದಾನೆಂಬುದಾಗಿ ಮೊದಲು ತಿಳುಕೊಳ್ಳುವಂಥದ್ದು. ನಮ್ಮನ್ನು ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆಂಬುದಾಗಿ ಮೊದಲು ತಿಳ್ಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯವಾದದ್ದು. ಒಂದು ವೇಳೆ ರಾಷ್ಟ್ರಪತಿ ನಮ್ಮನ್ನು ಅವರೊಟ್ಟಿಗೆ ಊಟಕ್ಕೆ ಕರೆಯುವಂಥ ಒಂದು ಸಂಕಲ್ಪ ಮಾಡಿಕೊಂಡಿದ್ದರೆ ಎಷ್ಟೊಂದು ಖುಷಿಯಾಗ್ಬೋದು. ಎಷ್ಟು ಜನರಿಗೆ ಫೋನ್ ಮಾಡಿ, ಈಗಾದರೆ ಸುಲಭ, ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರೆ ಆಯಿತು, ಸ್ಟೇಟಸ್ ಹಾಕಿದರೆ ಆಯಿತು, ಫೇಸ್ಬುಕ್ಕಲ್ಲಿ ಒಂದು ಸ್ಟೇಟಸ್ ಹಾಕೋದು, ಸ್ನ್ಯಾಪ್ಚಾಟ್ ಅಂತ ಇದೆ ಅಂತ ನನಗೆ ಗೊತ್ತಿಲ್ಲ, ಮತ್ತು ಇನ್ನೊಂದಿದೆ ಅದರಲ್ಲಿ ಅದು ನನ್ನ ಹತ್ರ ಇದೆ, ಇನ್ಸ್ಟಾಗ್ರಾಮ್, ಎಲ್ಲ ಹಾಕಿ ಆಯಿತು. ಹೋಗುವುದಕ್ಕಿಂತ ಮುಂಚೆ ಸಾಧಾರಣ ಅರ್ಧ ಮಂಗಳೂರು ಮತ್ತು ಉಡುಪಿ ಸ್ಪ್ರೆಡ್ ಆಗಿದೆ ಅಂತ. ಯಾಕೆ? ಅವರು ಹೆಚ್ಚಿಸಿಕೊಳ್ಳಿಕ್ಕೆಲ್ಲ ಎಕ್ಸೈಟ್ಮೆಂಟ್, ನನ್ನನ್ನು ರಾಷ್ಟ್ರಪತಿ ಕರೆದಿದ್ದಾರೆ ಅಂತ. ಅಲ್ಲಿ ಹೋದ ಮೇಲೆ ಅವರೊಟ್ಟಿಗೆ ಫೋಟೋ, ಟೀದು ಫೋಟೋ ಎಲ್ಲ ತೆಗೆದು ಎಕ್ಸೈಟ್ಮೆಂಟ್ನಲ್ಲಿ ಹಾಕ್ತಾರೆ. ಅಯ್ಯೋ, ಈ ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬನು ತನ್ನ ಶರೀರವನ್ನು ಬಿಟ್ಟು ದೇವರು ನೇಮಿಸಿದ ಸ್ಥಳಕ್ಕೆ ಹೋಗಲೇಬೇಕು. ಆದರೆ ಇಲ್ಲಿ ಸಂಕಲ್ಪ ಮಾಡಿದ್ದು ರಾಷ್ಟ್ರಪತಿ ಅಲ್ಲ. ಇಲ್ಲಿ ಸಂಕಲ್ಪ ಮಾಡಿದ್ದು ರಾಷ್ಟ್ರಪತಿ ಅಲ್ಲ. ಭೂಮಿಯನ್ನು, ಆಕಾಶವನ್ನು, ಸಮಸ್ತವನ್ನು ಉಂಟು ಮಾಡಿದ ನಮ್ಮ ತಂದೆಯಾದ ದೇವರು ಸಂಕಲ್ಪ ಮಾಡಿದ್ದು ನಮ್ಮನ್ನು ಕರೆಯುವುದಕ್ಕೋಸ್ಕರ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. 100% ಆಗುತ್ತೆ. ಬಟ್ ನಾನು ಇವತ್ತು ಮಾತಾಡಲಿಕ್ಕೆ ಬಯಸ್ತಾನೆ ಏನಂದರೆ, ನಾವು ಕರೆಯಲ್ಪಟ್ಟವರು, ಹೇಗೆ ಕರೆಯಲ್ಪಟ್ಟಿದ್ದೇವೆ. ಇನ್ನೊಂದು, ಹೇಗೆ ಕರೆಯಲ್ಪಟ್ಟಿದ್ದೇವೆ ಅಂದರೆ 2 ಪೇತ್ರ 1ನೇ ಅಧ್ಯಾಯ 3ನೇ ವಚನ. ಇದು ಭಾಳ ಸುಂದರವಾದ ಮಾತು, ಭಾಳ ಸುಂದರವಾದ ಮಾತು. ಆ ಪೇತ್ರನು ಅದನ್ನು ಅರ್ಥ ಮಾಡಿಕೊಂಡು ಅದರ ಅಂಡರ್ಸ್ಟ್ಯಾಂಡ್ ಆಗಿ ಆತನು ಬರೆದಿದ್ದಾನೆ. ಎಂಥ ನಮ್ಮನ್ನು ಹೇಗೆ ದೇವರು ಕರೆದಿದ್ದಾನೆ. ಸಿಂಪಲಾಗಿ ಕರೀಲಿಲ್ಲ. ಅಯ್ಯೋ, ನಾನು ಯಾರನ್ನಾದರೂ ಕರಿಬೇಕು, ಬಾ ಇಲ್ಲಿ ಬಾ, ಒಂದು ಡ್ರೈವರ್ ನನಗಿದ್ದರೆ ಡ್ರೈವರ್ ಇಲ್ಲಿ ಬನ್ನಿ ಅಂತ ಸಿಂಪಲ್ ಕರಿಬೋದು. ನಾವು ಯಾರು ಸಹ ದನಿಯವರು ಕೆಲಸದವರನ್ನು ಕರೀತಾರೆ, ಅಥವಾ ಲೀಡರ್ನವರು ಅವರ ಅಂಡರ್ನಲ್ಲಿರುವವರನ್ನು ಕರೀತಾರೆ. ದೇವ ಸೇವಕರು ತನ್ನ ಸಭೆಯ ಜನರನ್ನು ಕರೀತಾರೆ, ಆಲ್ಟರ್ ಕಾರ್ಗೆ ಕೊಡ್ತಾರೆ. ಅದು ದೇವರ ಪರವಾಗಿ ಕೊಡುವುದು, ಅದು ಮಾನ್ಯವಾದದ್ದು, ಸಾಧಾರಣವಾದದ್ದಲ್ಲ. ದೇವರ ಆತ್ಮನಿಂದ ನಡೆಸಲ್ಪಟ್ಟು ಕರೆಯುವುದಾದರೆ ಅದು ಭಾಳ ಮಾನ್ಯವಾದದ್ದು, ದೇವರಿಗೆ ಮಾನ್ಯವಾದದ್ದು, ದೇವರ ಸ್ವರವನ್ನು ಕೇಳಿ ಕರೆಯುವುದಾದರೆ. ಬಟ್ ಇಲ್ಲಿ 2 ಪೇತ್ರ 1ನೇ ಅಧ್ಯಾಯ 3ನೇ ವಚನದಲ್ಲಿ ಭಾಳ ಸುಂದರವಾದ ಮಾತು ಕೇಳಿ ಸರಿಯಾಗಿ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನ ಕೊಟ್ಟದಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂಬುದಾಗಿ ಬಲ್ಲೆವಷ್ಟೇ. ಇಲ್ಲಿ ನನಗೆ ಬೇಕಾದ, ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವಂಥ ವರ್ಡ್ ಏನಂದರೆ, ನಮ್ಮನ್ನು ಅಂದರೆ ನನ್ನನ್ನೊಬ್ಬನನ್ನಲ್ಲ, ಕೇಳುವ ಎಲ್ಲ ನಿಮ್ಮನ್ನೆಲ್ಲರನ್ನು ದೇವರು ತನ್ನ ಪ್ರಭಾವದಿಂದಲೂ ಅಂದರೆ ಆತನ ಮಹಿಮೆಯಿಂದಲೂ ಆತನ ಅತಿಶಯವಾದ ಗುಣದಿಂದ ನಮ್ಮನ್ನು ಕರೆದಿದ್ದಾನೆ. ಯಾವ ರಾಷ್ಟ್ರಪತಿಯ ಕರೆಯಿಂದ ಕರೆದದಲ್ಲ, ಯಾವ ಈ ಲೋಕದ ಯಾವ ಒಂದು ಜನರ ಇನ್ಫ್ಲುಯೆನ್ಸ್ನಿಂದ ಕರೆದದಲ್ಲ. ದೇವರು ತನ್ನ ಇನ್ಫ್ಲುಯೆನ್ಸ್, ತನ್ನ ಪ್ರಭಾವ, ಆತನ ಗ್ಲೋರಿ, ಮಹಿಮೆಯಿಂದ, ಆತನ ಪ್ರಭಾವದಿಂದ, ಆತನಲ್ಲಿ ಎಂಥ ಪ್ರಭಾವ ಇದೆ, ಏನು ಇನ್ಫ್ಲುಯೆನ್ಸ್ ಆತನಲ್ಲಿದೆ, ಆ ಇನ್ಫ್ಲುಯೆನ್ಸ್ನಿಂದ ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಸಾಧಾರಣವಾಗಿ ಕರೆಯಲಿಲ್ಲ ನನ್ನ ಪ್ರಿಯ ದೇವಜನರೇ. ಆತನು ಕರೆಯುವಾಗ ತನ್ನ ಪ್ರಭಾವದಿಂದ ಮತ್ತು ಆತನ ಗುಣದಿಂದ, ಎಂಥ ಗುಣ, ಅತಿಶಯವಾದ ಗುಣದಿಂದ ಕರೆದಿದ್ದಾನೆ. ಒಂದು ಹೇಳುವಿಕೆಯಲ್ಲಿ ಹಾಗೆ ಹೇಳ್ಬೋದು, ಇಲ್ಲದಿದ್ದರೆ ಗುಣ ಮತ್ತು ಅತಿಶಯದಿಂದ ಆತನು ನಮ್ಮನ್ನು ಕರೆದಿದ್ದಾನೆ. ದೇವರ ಗುಣದಿಂದ, ಎಂಥ ಗುಣ, ಆ ಗುಣದಿಂದ ನಮ್ಮನ್ನು ಕರೆದಿದ್ದಾನೆ. ಒಳ್ಳೆಯ ಗುಣ. ಆತನ ಅತಿಶಯದಿಂದ ನಮ್ಮನ್ನು ಕರೆದಿದ್ದಾನೆ, ಆತನ ಪ್ರಭಾವದಿಂದ ನಮ್ಮನ್ನು ಕರೆದಿದ್ದಾನೆ. ಓ ನನ್ನ ಪ್ರಿಯರೇ, ಈ ಲೋಕದ ಪ್ರಭಾವದ ಹಾಗೆ ಆತನ ಪ್ರಭಾವ ಅಲ್ಲ. ಈ ಲೋಕದ ಪ್ರಭಾವದ ಹಾಗೆ, ಲೋಕದ ಇನ್ಫ್ಲುಯೆನ್ಸಿನ ಹಾಗೆ ಆತನ ಇನ್ಫ್ಲುಯೆನ್ಸ್ ಅಲ್ಲ. ಆತನ ಪ್ರಭಾವವೇ ಬೇರೆ. ಬೈಬಲ್ ಹೇಳ್ತದೆ, ಯೆಹೋವನು ಎದ್ದು ಹೊರಡಲು ಶತ್ರುಗಳು ಚದರಿ ಹೋಗುತ್ತಾರೆ, ಹಗೆಗಾರರು ಬೆನ್ನಟ್ಟಿ ಓಡಿ ಹೋಗುತ್ತಾರೆ. ಎಂಥ ಪ್ರಭಾವ! ಅದಕ್ಕೆ ಆತನ ಪ್ರಭಾವವನ್ನು ತಿಳಿದಿದ್ದ ಮೋಶೆ ಹೇಳ್ತಾನೆ, ಯೆಹೋವನೇ ಎದ್ದು ಹೊರಡೋಣವಾಗಲಿ, ನಿನ್ನ ಪ್ರಜೆಗಳು ಕಾಯುತ್ತಿದ್ದಾರೆ. ಎಂಥ ವರ್ಡ್! ಯೆಹೋವನೇ ಎದ್ದು ಹೊರಡೋಣವಾಗಲಿ ಅಂದರೆ ನೀನು, ಆ ಮುಗಿಲು ನಿಂತಿದೆ, ಎದ್ದು ಹೊರಡೋಣವಾಗಲಿ ಅಂತ ಹೇಳುವಾಗ ದೇವರು ಮುಗಿಲು ಚಲಿಸಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅದು ಆತನ ಪ್ರಭಾವ. ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ
ಹಗಲಲ್ಲಿ ಮೇಘಸ್ತಂಭವಾಗಿ ಸುಮಾರು 20 ಲಕ್ಷ ಜನರಿಗೆ ಆತನು ಪರಲೋಕದಿಂದ ಸೆಕೆ ಇರುವಾಗ ಸೆಂಟ್ರಲ್ ಏಜ್ ರಿಲೀಸ್ ಮಾಡಿದ. ಸೆಕೆ ಇರುವಾಗ ರಾತ್ರಿಯಲ್ಲಿ ಫುಲ್ಲು ಇಡೀ ಅವರು ನಡೆಯುವಂಥ ಇಡೀ ಆ ದೇಶಕ್ಕೆ ಬೆಳಕನ್ನುಂಟು ಮಾಡಿದ. ರಾತ್ರಿಯಲ್ಲಿ ಅಗ್ನಿಸ್ತಂಭ, ಒಂದು ದೊಡ್ಡ ಅಗ್ನಿಸ್ತಂಭ ಅವರು ಹಿಂಬಾಲಿಸಿದ ಅಂಥ ಪ್ರಭಾವ. ಮೋಶೆ ಹತ್ರ ಹೇಳ್ತಾನೆ, ನಿನ್ನನ್ನು ನಾನು ಫರೋನನಿಗೆ ದೇವರನ್ನಾಗಿ ಮಾಡಿದ್ದೇನೆ. ಫರೋನನ ಮುಂದೆ ಮೋಶೆಯನ್ನು ದೇವರನ್ನಾಗಿ ಮಾಡುವಂಥ ಪ್ರಭಾವವುಳ್ಳ ದೇವರು. ಆ ಪ್ರಭಾವದಿಂದಲೇ ಮೋಶೆಯನ್ನು ಕರೆದಿದ್ದಾನೆ. ಈಗ ಬಾ, ಈಗ ನಾನು ನಿನ್ನೊಟ್ಟಿಗೆ ಬರ್ತೇನೆ. ಮೋಶೆ ಹೋದಾಗ ದೇವರ ಪ್ರಭಾವದ ಒಟ್ಟಿಗೆ, ದೇವರೊಂದಿಗೆ ದೇವರ ಪ್ರಭಾವದ ಒಟ್ಟಿಗೆ ಹೋಗಿದ್ದಾನೆ. He went to the Potiphar with the influence of God. ದೇವರ ಪ್ರಭಾವದೊಡನೆ ಹೋದ. ಮೋಶೆಗೆ ಹೇಳ್ತಾನೆ ದೇವರು, ನಾನು ನಿನ್ನನ್ನು ಫರೋನನಿಗೆ ದೇವರಾಗಿ ನೇಮಿಸಿದ್ದೇನೆ. ಅಂದರೆ ದೇವರ ಪರವಾಗಿ ನಿಂತು ದೇವರ ಪ್ರಭಾವದಲ್ಲಿ ನಡಿಲಿಕ್ಕೆ, ದೇವರ ಪ್ರಭಾವನ್ನಲ್ಲಿ ಹಾಕಲಿಕ್ಕೆ, ಅಲ್ಲಿ ತೋರಿಸಲಿಕ್ಕೆ ದೇವರು ಮೋಶೆಯನ್ನಲ್ಲಿ ಇಟ್ಟಿದ್ದಾನೆ. ಇವತ್ತು ನನ್ನ ಪ್ರಿಯ ದೇವಜನರೇ, ದೇವರು ನನ್ನನ್ನು ನಿಮ್ಮನ್ನು ಕರೆದದ್ದು ಆತನ ಪ್ರಭಾವದಿಂದ, ಆತನ ಗುಣದಿಂದ, ಆತನ ಅತಿಶಯದಿಂದ ಅಥವಾ ಅತಿಶಯವಾದ ಗುಣದಿಂದ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಗಲಾತ್ಯ 1ನೇ ಅಧ್ಯಾಯ 6ನೇ ವಚನ ಹೇಳ್ತದೆ. ಅದನ್ನು ಓದುವ. ಗಲಾತ್ಯ 1ನೇ ಅಧ್ಯಾಯ 6ನೇ ವಚನ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ಎಂಬುದಾಗಿ. ಇನ್ನೊಂದು ವಚನ ಇದೆ. ಪೌಲನಿಗೆ ದೇವರು ಹೇಳ್ತಾನೆ, ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಯಿಸಿದಾಗಲೇ. ಇಲ್ಲಿ 2 ಕಡೆಯಲ್ಲಿ ಸಹ ಬರೆದದ್ದು. ಗಲಾತ್ಯ 1ನೇ ಅಧ್ಯಾಯ 6ನೇ ವಚನ, ಗಲಾತ್ಯ 1ನೇ ಅಧ್ಯಾಯ 15ನೇ ವಚನ. 2 ವಚನದಲ್ಲಿ ಹೇಳ್ತದೆ, ಕ್ರಿಸ್ತನ ಕೃಪೆಯಿಂದ ಕರೆದ ದೇವರು. ದೇವರು ನಮ್ಮನ್ನು ಕರೆಯುವಾಗ ಹೇಗೆ ಕರೆದಿದ್ದಾನೆಂದರೆ, 1ನೇದು ಸಂಕಲ್ಪದ ಮೇರೆಗೆ ಕರೆದ, 2ನೇದು ತನ್ನ ಪ್ರಭಾವ ಗುಣ ಮತ್ತು ಅತಿಶಯದೊಳಗಿಂದ ಕರೆದ, 3ನೇದು ದೇವರು ತನ್ನ ಕೃಪೆಯಿಂದಲೇ ನಮ್ಮನ್ನು ಕರೆದಿದ್ದಾನೆ. ಇದು ಬಹಳ ಪ್ರಾಮುಖ್ಯ. ದ ಫಸ್ಟ್ ಪಾಯಿಂಟ್, ನಮ್ಮನ್ನು ಕರೆಯುವಾಗ ಕೃಪೆಯಿಂದಲೇ ಕರೆದಿದ್ದಾನೆ. ಕೃಪಾಪೂರ್ಣನಾದ ದೇವರು, ಕೃಪಾಮಯನಾದ ದೇವರು, ಕೃಪೆಯ ದೇವರು ನಮ್ಮನ್ನು ಕರೆಯುವಾಗ ತನ್ನ ಕೃಪೆಯಿಂದಲೇ ನಮ್ಮನ್ನು ಆತನು ಕರೆದಿದ್ದಾನೆ. ಹಾಗಾದರೆ ಅಲ್ಲಿ ನಾವು 4ನೇ ಅಧ್ಯಾಯ 1ನೇ ವಚನವನ್ನು ಎಫೆಸದಲ್ಲಿ ಓದಿದೆವು. ನಾವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಕ್ರಿಸ್ತನಲ್ಲಿ ಇರುವವನಾಗಿ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ ಅಥವಾ ಹೇಳುತ್ತೇನೆ. ನಮ್ಮನ್ನು ದೇವರು ಕರೆದಿದ್ದಾನೆ. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಇದು 1 ವಾರಕ್ಕೆ ಮುಗಿಯುವಂಥದ್ದಲ್ಲ. ಇದು ಭಾಳ ದೊಡ್ಡ ಸಬ್ಜೆಕ್ಟ್ ಇದೆ. 1-2-3 ವಾರ ಹೋಗುವ, ಕಲಿಯುವ. ಯಾತಕ್ಕಾಗಿ ಕರೆದಿದ್ದಾನೆ, ಏನೆಲ್ಲ ನಮಗೆ ಇಟ್ಟಿದ್ದಾನೆ, ಇದನ್ನೆಲ್ಲ ನಾವು ತಿಳ್ಕೊಳ್ಳುವ. ದೇವರ ರಾಜ್ಯದಲ್ಲಿ ದೇವರು ನಮ್ಮನ್ನು ಕರೆದಂಥ ದೇವರು ನಮಗೆ ಏನೆಲ್ಲ ಇಟ್ಟಿದ್ದಾನೆ, ಏನೆಲ್ಲ ನಾವು ಹೊಂದಲಿಕ್ಕೆ ಆಗ್ತದೆ, ಏನೆಲ್ಲ ಹೊಂದಿದ್ದೇವೆ, ಹೇಗೆ ನಾವು ನಡೀಬೋದು, ಹೇಗೆ ಜಯಶಾಲಿಯಾಗಿ ಜೀವಿಸ್ಬೋದು, ಇದರಲ್ಲಿ ಎಲ್ಲ ಅಡಕವಾಗಿದೆ. ಬಟ್ ದೇವರು ನಮ್ಮನ್ನು ಕರೆದ ಕಾರಣ, ಆತನ ಸಂಕಲ್ಪದ ಮೇರೆಗೆ ಕರೆದ ಕಾರಣ ನಾವು ದೇವರಿಗೆ ಯೋಗ್ಯರಾಗಿ ನಡೆಯುವಂಥದ್ದು ಬಹಳ ಪ್ರಾಮುಖ್ಯ. ಮನುಷ್ಯರಿಗೆ ಭಯಪಡಬೇಡಿರಿ. ಮನುಷ್ಯರಿಗೆ ಭಯಪಟ್ಟು ಮನುಷ್ಯರು ಖಾಲಿ ಅಲ್ಲಿಂದ ನೋಡ್ಬೋದು, ನಾವು ಅವರ ಮುಂದೆ ಇದ್ದರೆ ನೋಡ್ಬೋದು. ಆದರೆ ದೇವರು ನಾವು ಎಲ್ಲಿ ಇದ್ರೂ ನೋಡುತ್ತಾನೆ, ದೇವರಿಗೆ ಕಾಣಿಸಲ್ಪಡ್ತದೆ. ಅದಕ್ಕೆ ನಾವು ಯೋಗ್ಯರಾಗಿ ನಡ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಯಾರಿಗೆ ಯೋಗ್ಯರಾಗಿ ನಡೆಯುವುದು? ಯಾರು ನಮ್ಮನ್ನು ಕರೆದಿದ್ದಾನ ಅವನಿಗೆ ಯೋಗ್ಯನಾಗಿ ನಡೆಯುವಂಥದ್ದು ಬಹಳ ಪ್ರಾಮುಖ್ಯ. ನನ್ನ ಪ್ರಿಯ ದೇವಜನರೇ, ಸಮಯ ಆಯಿತು. ದೇವರಿಗೆ ಯೋಗ್ಯರಾಗಿ ನಾವು ನಡೆಯಬೇಕು. ಯಾವ ದೇವರು ನಮ್ಮನ್ನು ಕರೆದಿದ್ದಾನ, ಭೂಮಿ ಆಕಾಶಗಳುಂಟು ಮಾಡುವರ ಸರ್ವಶಕ್ತನಾದ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು, ಅವರೇ ನಮ್ಮನ್ನು ಕರೆದಿದ್ದಾರೆ. ನಾವು ಅವರಿಗೆ ಯೋಗ್ಯರಾಗಿ ನಡೆಯಬೇಕು. ನಾವು ಅವರಿಗೆ ಯೋಗ್ಯರಾಗಿ ನಡೆದಾಗ ನಮ್ಮೊಳಗೆ ವಾಸ ಮಾಡುವ ಕ್ರಿಸ್ತನು ಕಾಣಿಸಲ್ಪಡ್ತಾನೆ ಜನರಿಗೆ. ನಮ್ಮ ಮೂಲಕ ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳು ಅನ್ಲಿಮಿಟೆಡ್ ಆಗಿ ಆಗುತ್ತೆ. ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡೆಯುತ್ತೇವೆ. ಆತನ ಮಗನನ್ನು ನಂಬುವಂಥದ್ದೇ ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ,
ಹೇಗೆ ನಡೆಯಬೇಕು? ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ದೇವರಿಗೆ ಯೋಗ್ಯರಾಗಿ ನಡೆಯಬೇಕು. ಓಕೆ, ನೆಕ್ಸ್ಟ್ ವೀಕ್ ನೋಡುವ ಯೋಗ್ಯರಂದರೆ ಏನು ಎಂಬುದಾಗಿ, ಮತ್ತು ನಾವು ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆ ಮತ್ತು ಯಾತಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ನೆಕ್ಸ್ಟ್ ವೀಕ್ ನಾವು ಕಲಿಯುವ. ದೇವರು ನಿಮ್ಮ ಸಂಗಡ ಇದ್ದಾನೆ. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಡ್. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನಿಂದ ನಾವು ಕರೆಯಲ್ಪಟ್ಟಿದ್ದೇವೆ. ನೀನೇ ನಮ್ಮನ್ನು ಕರೆದಿದ್ದಿ. ನಿನ್ನ ಮಹಿಮೆಯಿಂದ ಮತ್ತು ನಿನ್ನ ಗುಣಾತಿಶಯದಿಂದ, ನಿನ್ನ ಸಂಕಲ್ಪದಿಂದ ನಾವು ಕರೆಯಲ್ಪಟ್ಟಿದ್ದೇವೆ. ನಿನ್ನ ಪ್ರಭಾವದಿಂದ ಕರೆಯಲ್ಪಟ್ಟಿದ್ದೇವೆ. ಕರೆಯಲ್ಪಟ್ಟಂಥ ನಾವು ನಿನಗೆ ಯೋಗ್ಯರಾಗಿ ನಡೆಯಬೇಕೆಂಬುದಾಗಿ ನಿನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಸ್ವಾಮಿ. ಆದ ಕಾರಣ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರು ನಿನಗೆ ಯೋಗ್ಯರಾಗಿ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲರನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಪೌಲನು ಹೇಳ್ತಾನೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ನಾನು ಕೂಡ ಸ್ವಾಮಿ ಕೇಳುವಂಥ ಜನರೆಲ್ಲರನ್ನು ನಿನಗೂ ನಿನ್ನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್.